Okay, so fine then. Good morning to all. We'll start with that problem, continuation of the problem. We have done with the first iteration. Okay, so first iteration mugdida. We'll start with the second iteration. Everyone understood the first iteration? Please reply. ಫಸ್ಟ್ ಇಟರೇಷನ್ ಎಲ್ಲಾರ್ಗು ಗೊತ್ತಾಗಿದೆ. ಮನೆಗೆ ಹೋದ್ ಮತ್ತ ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ನೋಡ್ಕೋರಿ ಅಂತ ಹೇಳಿದ್ದೆ. ಯಾರಿಗಾದ್ರೂ ಏನ್ ಡೌಟ್ಸ್ ಬಂದಿದೆ ಫಸ್ಟ್ ಇಟರೇಷನ್ ಒಳಗ? ಯಾರಿಗಾದ್ರೂ ಫಸ್ಟ್ ಇಟರೇಷನ್ ಒಳಗ್ ಡೌಟ್ಸ್ ಅದಾವ? ಆರ್ ಎವ್ರಿ ಒನ್ ಅಂಡರ್ಸ್ಟುಡ್? Okay, so fine. Then we'll go for the second iteration here. ಅದೇ ಅದೇ ನೋಡ್ರಿ ನಾ ಅಳಿಸಿಲ್ಲ ನಾ ಬೋರ್ಡ್. ಅರೆ ಒಂದೇ ಹೇಳ್ತೀನಿ, ಉಳಿದಿದೆ ಅಳಿಸ್ತೀನಿ. ಅರೆ ಬಂದ್ ಮಾಡಿ ಬರೀತೀನಿ ಈಗ. Array is 10, 30, 20, 50 and 40. Okay. ಇದೇ array ಕೊಟ್ಟಿನಿಲ್ಲ. So a of 0, a of 1, a of 2, a of 3, a of 4. Okay. So this is your array here. So ಏನ್ ಮಾಡಿದ್ವಿ, ಫಸ್ಟ್ ಇಟರೇಷನ್ ಮುಗಿಸಿದ್ವಿ. ಫಸ್ಟ್ ಇಟರೇಷನ್ ಒಳಗೆ ಏನು ಸಾರ್ಟಿಂಗ್ ಆಗಿಲ್ಲ, ಬಿಕಾಸ್ 10 is a lesser number compared to the next iteration. So next numbers ಕನ್ಸಿಡರ್ ಮಾಡಿದ್ರೆ 10 lesser number ಇದೆ. So there is no sorting. ಇಲ್ಲಿ ಏನು sorting ಆಗಿಲ್ಲ, just comparison ಆಗಿದೆ. Okay, next we'll see here second iteration. Okay, so second iteration again we'll start with the step 1. Okay, so ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ we have to increment the value of I. Okay, so I ಏನ್ ತಗೊಂಡಿದ್ವಿ, I equal to 0 ತಗೊಂಡಿದ್ವಿ ಅದೇ ಫಸ್ಟ್ ಇಟರೇಷನ್ ಒಳಗೆ. ಓಕೆ, ಇಲ್ಲಿ ಏನ್ ಮಾಡ್ತೀರಿ, I equal to 1 ತಗೋತೀರಿ. ಸೊ now I becomes your 1. Okay, so I equal to ಏನಾತ 1 ಆತ. Okay, next ಆಮೇಲೆ ಏನ್ ಮಾಡ್ತೀರಿ, ಇಲ್ಲ we have to check I is less than equal to 3. So I is less than equal to 3 ಅಂತ ಚೆಕ್ ಮಾಡಬೇಕು. If so, then we'll put minimum to I. So minimum I ಏನದ, ಈಗ ನಮ್ದು 1 ಅದ. Okay, so ಈಗ ನಮ್ minimum number ಯಾವ್ದದ, this one. ಯಾಕಂದ್ರೆ ಈಗ ನಾವು 10 ವ್ಯಾಲ್ಯೂ ಜೊತೆ ಎಲ್ಲ ಮುಗ್ದದ ನಮ್ ಕಂಪಾರಿಸನ್. 10 ಜೊತೆ ಎಲ್ಲ ಮುಗ್ದದ. ನೆಕ್ಸ್ಟ್ we have incremented the value of I. So I value becomes 30 here. Okay, minimum value ಏನಾಗ್ತದೆ, 30 ಆಗ್ತದೆ. Just a second, someone is entering the class. Just ತಡ ಮಾಡಿ ಬರ್ತೀರಿ ನೀವು. Okay, so fine. ಏನಾಗತ್ತದ, ಈಗ ನಾವು ಸೆಕೆಂಡ್ ಇಟರೇಷನ್ ಸೆಕೆಂಡ್ ನಂಬರ್ ನಿಂದ ಸ್ಟಾರ್ಟ್ ಮಾಡಬೇಕು, ದಟ್ ಇಸ್ 30 ನಿಂದ ಸ್ಟಾರ್ಟ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, I equal to 1 ಮಾಡ್ಕೋತೀನಿ. ಸೊ I equal to 1 ಅಂತಂದ್ರೆ ಮಿನಿಮಮ್ ಏನಾಗ್ತದೆ, 1 ಆಗ್ತದೆ. ಸೊ your minimum is pointing here. So minimum ಎಲ್ಲಿ ಪಾಯಿಂಟ್ ಆಗತ್ತದ, ಇಲ್ಲೇ ಪಾಯಿಂಟ್ ಆಗತ್ತದ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂತಂದ್ರೆ, ಈಗ we have to take J. J ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, J starts with 2. ಓಕೆ, so J equal to 2 ಆಗ್ತದೆ. n minus 1 ಏನಾಗ್ತದೆ, 4 ಆಗ್ತದೆ. ಓಕೆ, so 2 is less than equal to 4. ಅಗೇನ್ ನಾವು ಚೆಕ್ ಮಾಡಬೇಕು, 2 is less than equal to 4 ಚೆಕ್ ಮಾಡಬೇಕು. ಈಗ ಇದನ್ನ ಬಿಟ್ಟೇ ಬಿಡ್ತೀವಿ ನಾವು, a of 0 ಬಿಟ್ಟೇ ಬಿಡ್ತೀವಿ, ಯಾಕಂದ್ರೆ ಈಗ ಆಲ್ರೆಡಿ ಅದು ಸಾರ್ಟೆಡ್ ನಾಗ ಅದ. ಸೊ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ J equal to 2 ತಗೋತೀವಿ. ಸೊ 2 is less than equal to 4 ಅಂತ ಚೆಕ್ ಮಾಡ್ತೀವಿ. A of 2 less than equal to A of 4. So A of 2 ಒಳಗೆ ಏನದ ನಿಮ್ಗೆ ಈಗ 20. Okay, so 20 less than equal to, sorry, ಇದು J I ಅಲ್ಲ, not 4. This is J and this is min. Sorry, this is J and this is min here. A of J ಏನದ 20 ಅದ ಇಲ್ಲಿ. Okay, so A of J is 20 and A of min is 30. min ಏನ್ ಪಾಯಿಂಟ್ ಆಗತ್ತದ, ಈಗ 30 ಪಾಯಿಂಟ್ ಆಗತ್ತದ. So check here, 20 is less than equal to 30. Please check 20 is less than equal to 30.
ಕರೆಕ್ಟಾ 20 ಏನದ ಲೆಸ್ ದನ್ ಈಕ್ವಲ್ ಟು 30 ಅದ ಅಂದ್ರೆ ನಮ್ಮ ಕಂಡೀಷನ್ ಏನಾಗ್ತಿಲ್ಲ ಟ್ರೂ ಆತ ಸೊ ಕಂಡೀಷನ್ ಟ್ರೂ ಆತಂದ್ರೆ ಏನ್ ಮಾಡ್ಬೇಕಿಲ್ಲ ನಾವು ಅಗೇನ್ ವಿ ಹ್ಯಾವ್ ಟು ಕಂಡೀಷನ್ ಇಸ್ ಟ್ರೂ ಆಯ್ತು ಸೊ ಕಂಡೀಷನ್ ಟ್ರೂ ಆತಂದ್ರೆ ಏನ್ ಮಾಡ್ಬೇಕಿಲ್ಲ ಸ್ವಾಪ್ ಮಾಡ್ತೀರಿ ನೀವು ಓಕೆ ಸೊ ಸ್ವಾಪ್ ಮಾಡ್ತೀರಿ ಇಲ್ಲ ಸೊ ಸ್ವಾಪ್ ಹೆಂಗ್ ಮಾಡ್ತೀರಿ ನೋಡ್ರಿ ಇಲ್ಲಿ temp equal to a of I temp equal to a of I so temp ಒಳಗೆ ಏನ್ ಹಾಕ್ತೀರಿ a of I ಏನದ 30 ಅದ ಓಕೆ ಸೊ temp equal to a of I so temp ಒಳಗೆ ಏನ್ ಹಾಕಿರಿ ಈಗ 30 ಹಾಕಿರಿ ಓಕೆ ನೆಕ್ಸ್ಟ್ a of I equal to a of ಇದೇನದ j 2 so a of I equal to a of 2 so a of j ಒಳಗೆ ಏನ್ ಬರ್ತದೆ ಈಗ ನಿಮಗೆ ಸಾರಿ a of I ಏನ್ ಬರ್ತದೆ ಈಗ 20 ಬಂದಿ ಕರೆಕ್ಟಾ ಸೊ ಟೆಂಪ್ ಒಳಗ ಟೆಂಪರರಿ ನಂಬರ್ ತಗೊಂಡು ಟೆಂಪ್ ಒಳಗ 30 ಹಾಕಿರಿ ಓಕೆ a of I ಇದ್ದಿದ್ದ ಟೆಂಪರರಿ ಒಳಗ ಹಾಕಿರಿ 30 ಆತಿ ನೆಕ್ಸ್ಟ್ I ಒಳಗ ಏನ್ ಹಾಕತ್ತೀನಿ ನಾ j ಹಾಕತ್ತೀನಿ ಇಲ್ಲಿ ಇನ್ನೊಂದು ಸ್ಟೆಪ್ ಬೇಕಾದ್ರೆ ನೀವು ಇಲ್ಲಿ ಹಿಂಗ್ ಬರ್ಕೋಬಹುದು a of j ಅಂತ ಬರ್ಕೋಬಹುದು ಇಲ್ಲಿ ಆಮೇಲೆ a of 2 ಅಂತಾನು ಬರ್ಕೋಬಹುದು ಓಕೆ ಸೊ a of j ಏನದ 2 ಅದ ಸೊ I ಒಳಗ ಏನ್ ಹಾಕಿರಿ ಈಗ 20 ಹಾಕಿರಿ ಕರೆಕ್ಟಾ ಸೊ ಆಮೇಲೆ ಏನ್ ಮಾಡ್ತೀರಿ ಈಗ a of mean so a of mean ಒಳಗೆ ಏನ್ ಬರ್ತದೆ ಈಗ ನಮಗ ಟೆಂಪ್ ಬರ್ತದೆ ಸೊ ಏನ್ ಬಂತ ಈಗ a of mean ಒಳಗೆ ಏನ್ ಬಂತ ಈಗ ನಮಗ 30 ಬಂತ ಈಗ 30 ಬಂತ ಈಗ ರೋಹಿತ್ ದಿನ್ವರ್ ಓಕೆ ಸೊ ಈಗ ಏನಾಯ್ತು ನಾವೆಲ್ಲ ಸ್ವಾಪಿಂಗ್ ಮಾಡ್ಕೊಂಡ್ರಿ ಸೊ ಏನ್ ಬಂತ ಈಗ 20 ಮಿನಿಮಮ್ ಪ್ಲಸ್ ಈಗ ಬತ್ತು 30 ಈ ಕಡೆ ಬತ್ತು ಕ್ಲಿಯರ್ ಆತ ಸೊ ಸ್ವಾಪಿಂಗ್ ಏನ್ ಮಾಡಿದ್ರಿ ನೋಡಿ ಇಲ್ಲಿ ಕಂಡೀಷನ್ ಟ್ರೂ ಆಗ್ಯದ ಸೊ ಕಂಡೀಷನ್ ಟ್ರೂ ಆಗ್ಬೇಕಂದ್ರೆ ನೀವು ಸ್ವಾಪಿಂಗ್ ಮೆಥಡ್ ಯೂಸ್ ಮಾಡ್ಬೇಕು ಸ್ವಾಪಿಂಗ್ ಏನದ ಫಸ್ಟ್ ನೀವು ಸ್ವಾಪಿಂಗ್ ಮೆಥಡ್ ಈಗ ಫಾರ್ a, b ತಗೊಂಡ್ ಅಂತ ಇಕ್ಕೋರಿ ಸೊ a, b ಮತ್ತೆ ಟೆಂಪ್ ತಗೊಂಡ್ರೆ ಟೆಂಪ್ ಒಳಗ a ಹಾಕ್ತಿರಿ a ಒಳಗ b ಹಾಕ್ತಿರಿ b ಒಳಗ ಟೆಂಪ್ ಹಾಕ್ತಿರಿ ಕರೆಕ್ಟಾ ದಿಸ್ ಇಸ್ ಯುವರ್ ಸ್ವಾಪಿಂಗ್ ಟೆಕ್ನಿಕ್ ರಿಮೆಂಬರ್ಡ್ ಯುವರ್ ಸ್ವಾಪಿಂಗ್ ಟೆಕ್ನಿಕ್ ಸೊ ಏನ್ ಮಾಡ್ಬೇಕು a b ತಗೊಂಡಂದ್ರೆ ಫಸ್ಟ್ a ಖಾಲಿ ಮಾಡಕ ಟೆಂಪ್ ಒಳಗೆ a ಹಾಕ್ತೀನಿ ಆಮೇಲೆ a ಒಳಗ್ b ಬೇಕಾಗಿದೆ ಸೊ b ಹಾಕೊಂಡಿನಿ ಸೊ b ಒಳಗೆ ಏನ್ ಮಾಡಾಕತ್ತೀನಿ ಟೆಂಪ್ ಹಾಕೊಂಡಿನಿ ಸೊ ಸೇಮ್ ಥಿಂಗ್ ಇಲ್ಲಿ ಏನಾಗತ್ತದ ಟೆಂಪ್ ಒಳಗ್ ಫಸ್ಟ್ I ಇದ್ದಿದ್ ಹಾಕತ್ತೀನಿ ಸೊ I ಏನದ 30 ಅದ ಸೊ ಟೆಂಪ್ ಒಳಗೆ ಏನಾಯ್ತು 30 ಹೋತಿ ಓಕೆ ಆಮೇಲೆ ಏನ್ ಮಾಡಾಕತ್ತೀನಿ a of I ಖಾಲಿ ಆಗ್ಯದ a of I ಒಳಗೆ a of j ಹಾಕ್ಬೇಕು ದಟ್ ಇಸ್ a of 2 ಏನದ 20 ಅದ ಸೊ a of j I ಒಳಗೆ ಏನ್ ಹೋತು 20 ಹೋತ ಆಮೇಲೆ ಮಿನಿಮಮ್ ಖಾಲಿ ಆಗ್ಯದ ಈಗ ಮಿನಿಮಮ್ ಟೆಂಪ್ ಹಾಕತ್ರಿ a of 3 ಏನ್ ಬಂತು 30 ಬಂತು ಸೊ ಏನಾಯ್ತು ಈಗ ನೀವು ಸ್ವಾಪಿಂಗ್ ಮಾಡಿದ್ರಿ ಸೊ ಇದು ವ್ಯಾಲ್ಯೂ ಇಲ್ಲಿ ಬಂತು ಇದು ವ್ಯಾಲ್ಯೂ ಇಲ್ಲಿ ಬಂತು ಕ್ಲಿಯರ್ ಆಯ್ತಾ ದಿಸ್ ಟೆಕ್ನಿಕ್ ದಿಸ್ ಕಂಡೀಷನ್ ಕ್ಲಿಯರ್ ಆಯ್ತಾ ಪ್ಲೀಸ್ ರಿಪ್ಲೈ ಎವ್ರಿವನ್ ಕ್ಲಿಯರ್ ವಿತ್ ದಿಸ್ ಫಸ್ಟ್ ಸ್ಟೆಪ್ yes I want reply from everyone clear with this first step I want reply from everyone clear with this first step okay write down ಬರ್ಕೋರಿ ಫಾಸ್ಟ್ ಆಗಿ ಬರ್ಕೋರಿ ಸೆಕೆಂಡ್ ಇಟರೇಷನ್ ಅಂತ ಬರೋದು ಸ್ಟೆಪ್ 1 ಬರ್ಕೋರಿ ನಂಗೆ ಅಳಿಸ್ಬೇಕಾಗಿದೆ ಅದಕ್ಕೆ ಫಾಸ್ಟ್ ಬರ್ಕೋರಿ ಇಲ್ಲಾಂದ್ರೆ ಇದು ಬರಿಬೇಡ್ರಿ ಬರೀ ಇಷ್ಟ ಬರ್ಕೋರಿ ಟ್ರೂ ಕಂಡೀಷನ್ ಅಷ್ಟೇ ಬರ್ಕೋರಿ ಇದು ಬರಿಬೇಡ್ರಿ ಇದು ಹೇಳ್ತೀನಿ ನಾನು ನಿಮಗೆ ಪ್ಲೀಸ್ ರೈಟ್ ಕ್ಲಿಯರ್ ಇಲ್ಲಿ ಒಂದ್ ಸೆಂಟೆನ್ಸ್ ಬರಿಬೇಕಾ ಅನ್ಕತಾನೆ ಇದು ಬರಿಬೇಡ್ರಿ ಇಲ್ಲಿ ತನ ಅಷ್ಟೇ ಬರೀ ಸ್ಟೆಪ್ 1 ಇದು ಬರೆಸ್ತೀನಿ ಸ್ವಲ್ಪ ವೇಟ್ ಮಾಡಿ ಪ್ಲೀಸ್ ರೈಟ್ ಕ್ಲಿಯರ್ ಇದಾಯ್ತು ಇಲ್ಲಿ ತನ ಆತ ಸ್ಟೆಪ್ 1 ಇಲ್ಲಿ ತನ ಆತ ಬರ್ಕೋದೆ
Please reply everyone completed till here. ಇನ್ನ ಬರಕತ್ತೀರಿ ಮುಗ್ದದ. ಪ್ಲೀಸ್ ರಿಪ್ಲೈ. ನಾ ಇಲ್ಲಿ ನಿಂತಿರ್ತೀನಿ, ವೇಟ್ ಮಾಡ್ತಿರ್ತೀನಿ, ನನಗೆ ಹೆಂಗ್ ಗೊತ್ತಾಗ್ಬೇಕ? ಅಟ್ಲೀಸ್ಟ್ ಎಸ್ ಅವ್ರ ನೋವ್ರೆ ಹೇಳ್ರಿ. ಬರೋದಾತ? ಇಲ್ಲಿ ತನ ಬರೋದಾತ? Okay, after this write one sentence there. After this write one sentence there. The condition becomes true. The condition becomes true. The conditions becomes true. Then we have to swap. Then we have to swap. Then we have to swap with the minimum and jth element. With minimum element and jth element. We have to swap MIN ಅಷ್ಟೇ ಬರೀದ್ ನಡೀತು. We have to swap MIN element and jth element. ಬರೀತೀರಾ? ಬರೆಸ್ಬೇಕು. ಬೋರ್ಡ್ ಮೇಲೆ ಬರೀಲೇನ? ಸೆಂಟೆನ್ಸ್ ಬರೀತೀರೋ? ಪ್ಲೀಸ್ ರಿಪ್ಲೈ. ಸೆಂಟೆನ್ಸ್ ಬೋರ್ಡ್ ಮೇಲೆ ಬರೆಸ್ಬೇಕು, ಬರ್ದಿರೋ? ಬರೀರತ್ತಾರ ನೋಡಿ. ಒಂದ್ ಸೆಂಟೆನ್ಸ್ ಬರಕ್ ಆಗ್ವಲ್ತ್ ನಿಮಗ್. ಬರೀರಿ. The condition is true. The sentence. The condition is true, so we have to swap with min element and jth element. ಬರಿಲ್ಲ ಅಂತ ಬರ್ಕೋರಿ. The condition ನೋಡಿ, ಸಿ ಒಳಗ ಹೋಗ್ತದೆ. The condition is true, then we have to swap with min elements and jth element. Okay. ಸೊ ಇದಾದ್ಮೇಲೆ ಸ್ಟೆಪ್ 2 ಮುಗಿಸೋಣಂತೆ. ಓಕೆ, ಸ್ಟೆಪ್ 2 ಮುಗಿಸಿ ಆಮೇಲೆ ನಾವಲ್ಲೇ ಸ್ವಾಪ್ ಮಾಡ್ಕೊಂಡು, ಅಂದ್ರೆ ನಿಮಗೆ ಲಾಸ್ಟಿಗೆ ನಿಮಗೆ ಸ್ವಾಪ್ ಮಾಡಿದ ಇಂಡೆಕ್ಸ್ ಬಂತಂದ್ರೆ ಮತ್ತೆ ನೆಕ್ಸ್ಟ್ ಥರ್ಡ್ ಇಟರೇಷನ್ ಈಸಿ ಆಗ್ತದೆ. ಸೊ ಲಕ್ಷ ಕೊಟ್ಟು ಕೇಳ್ರಿ, ಸ್ಟೆಪ್ 1 ಮುಗ್ದಿದೆ, ಟ್ರೂ ಆಗ್ಯದ, ಅಲ್ಲಿ ಸ್ವಾಪ್ ಮಾಡ್ಬೇಕು. ಓಕೆ ನಾವು ಒಪ್ಕೋತೀನಿ, ಅಲ್ಲಿ ಸ್ವಾಪ್ ಮಾಡ್ಬೇಕು. ಓಕೆ, ಬಟ್ ನಾವು ಫಸ್ಟ್ ಏನ್ ಮಾಡೋಣ, ಎಲ್ಲಾ ಕಂಡೀಷನ್ಸ್ ಚೆಕ್ ಮಾಡೋಣ ವಿತ್ 30 ನಿಂತ ಎಲ್ಲಾ ಕಂಡೀಷನ್ಸ್ ಚೆಕ್ ಮಾಡೋಣ. 30 ಎಲ್ಲಾ ಕಂಡೀಷನ್ಸ್ ಚೆಕ್ ಮಾಡ್ಕೊಂಡ ಆಮೇಲೆ ಏನ್ ಮಾಡೋಣ, ಸ್ವಾಪ್ ಮಾಡೋಣ. ಅಂದ್ರೆ ನಮ್ಗೆ ನೆಕ್ಸ್ಟ್ ಇಟರೇಷನ್ ಗೆ ಸ್ವಾಪ್ಡ್ ಅರೇ ನಾವು ಯೂಸ್ ಮಾಡ್ಬೋದು. ಕ್ಲಿಯರ್ ಆತ? ಸೊ ಫಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀನಿ, ಈಗ ನಾನು ಸೆಕೆಂಡ್ ಸ್ಟೆಪ್ ಬರೀತೀನಿ. ಸ್ವಾಪ್ ಬರ್ಕೋಬೇಡ್ರಿ. ಆಫ್ಟರ್ ದಟ್ ವಿಲ್ ಗೋ ಫಾರ್ ದ ಸೆಕೆಂಡ್ ಸ್ಟೆಪ್ ಹಿಯರ್, ಸ್ಟೆಪ್ 2. ಓಕೆ, ಎಲ್ಲಿ ಹೋಗ್ತಪ್ಪ ಇದು? ವೇಟ್ ಮಾಡಿ. Step 2 here, j becomes j plus 1, I plus 1, j equal to I plus 1, I plus 1 no I plus 2, j equal to I plus 1 and I plus 2. ಏನ್ ಬರ್ತೀರಿ ಮೇಲೆ? I plus 2 ಆಗ್ತದಲ್ಲ ಈಗ. ಓಕೆ, ಸೊ I plus 2. ಸೊ ಏನಾಗ್ತದೆ, j equal to I is 1, 1 plus 2 equal to 3. ಓಕೆ, ಸೊ j equal to ಏನಾಯ್ತು? 3 ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಿ, 3 is less than equal to 4 ಚೆಕ್ ಮಾಡ್ತೀರಿ. ಇಟ್ಸ್ ಟ್ರೂ. ಸೊ ಅವಾಗ ಏನ್ ಮಾಡ್ತೀರಿ, a of j less than a of min. Okay, a of j is less than a of min. So a of j ಏನದ 3 less than a of 1. 3 ಒಳಗೆ ಏನದ 50. 50 is less than 30. False. Okay, now condition is false. So second one ಬರದ್ವಿ. ಸೆಕೆಂಡ್ ಸ್ಟೆಪ್ ಸೇಮ್, ಲಾಸ್ಟ್ ಫಸ್ಟ್ ಇಟರೇಷನ್ ಹೆಂಗ್ ಮಾಡಿದ್ರಲ್ಲ ಹಂಗ, j equal to I plus 2, j equal to 1, I is ಏನದ 1 ಅದ. ಸೊ 1 plus 2 is 3. ಸೊ ನೆಕ್ಸ್ಟ್ ಏನ್ ಕಂಡೀಷನ್ ಚೆಕ್ ಮಾಡ್ತೀರಿ, 3 is less than equal to 4. ಸೊ 3 ಟ್ರೂ ಅದ. ಸೊ a of j is less than a of min. j ಏನದ 3 ಅದ. ಥರ್ಡ್ ಇಂಡೆಕ್ಸ್ is 50, 1 30. ಓಕೆ, ಸೊ ಇದನ್ನ ಬರೀರಿ. ರೈಟ್ ಡೌನ್.
step 2 ತಿಳಿತಾ step 2 ತಿಳಿತಾ as usual is a step 1 ಇದು iteration 1 ನಾಗ ಹೆಂಗ್ ಮಾಡಿದ್ವಿ ಹಂಗ step 2 ತಿಳಿತಾ please reply everyone understood the first step 2 okay right on the step 2 then we'll go for the step 3 here ಹೇಳ್ತೀನಿ ಈಗ ಯಾಕೆ ಹಿಂಗ್ ಮಾಡ್ಬೇಕು ಅಂತಾನು ಹೇಳ್ತೀನಿ ಆ ರೀಸನ್ ನಿಮಗೆ ಬರ್ಕೋರಿ ಫಸ್ಟ್ ಅಟೆಂಡೆನ್ಸ್ ತಗೊಂಡಿಲ್ಲ ವೇಟ್ ಮಾಡ್ರಿ ಹಂಗೆ ಬರೀ ಅಟೆಂಡೆನ್ಸ್ ತಗೋತೀನಿ ಮತ್ತೆ ಆಮೇಲೆ ಲಾಸ್ಟ್ ಬಿಟ್ಟು ಬಿಡ್ತೀರಿ ನೀವು ಕ್ಲಾಸ್ ಇವತ್ತು ಫೋನ್ ಹಚ್ತೀನಿ ನಿಮ್ಮ ಪ್ಯಾರೆಂಟ್ಸಿಗೆ ಫೋನ್ ಹಚ್ತೀನಿ ಇವತ್ತು 49 people including me 49 ಅಂದ್ರೆ excluding me 48 people ಅದಿರ್ತಾರೆ okay so fine then we'll go for the step 3 here step 3 so step 3 ಏನಾಗ್ತದೆ j equal to I plus 3 okay so j equal to I ಏನದ 1 plus 3 so ಏನಾಗ್ತದೆ j equal to 4 ಆತ okay so j equal to 4 ಆತ next 4 is less than equal to 4 yes 4 is less than equal to 4 condition true ಅಂದ್ರೆ ಏನ್ ಮಾಡ್ತೀನಿ ಈಗ a of j is less than a of b ನ ಚೆಕ್ ಮಾಡಬೇಕು okay so a of j ಏನದ 4 ಅದ less than a of 1 4 ನಾಗ ಏನದ 40 ಅದ 40 less than 30 no false okay so ಏನಾಯ್ತು ನಮಗಿಲ್ಲಿ step 3 step 2 condition false ಬಂದ but ಏನದ step 1 condition true ಅದ ಸೊ ಏನ್ ಮಾಡ್ಬೇಕಾದ್ರೆ ನಾವು ಸ್ವಾಪಿಂಗ್ ಮಾಡ್ಬೇಕು ಸೊ ನೆಕ್ಸ್ಟ್ ಏನ್ ಬರೀತೀವಿ ಸ್ವಾಪಿಂಗ್ ಬರೀತೀವಿ ಲಕ್ಷ ಕೊಡ್ರಿ ಯಾಕೆ ನಾ ಸ್ವಾಪಿಂಗ್ ಲಾಸ್ಟಿಗೆ ಬರಾಕತ್ತೀನಿ ಅಂತಂದ್ರ ಸ್ವಾಪ್ ಎದಕ್ ಲಾಸ್ಟ್ ಮಾಡ್ತೀರಿ ಅಂತಂದ್ರ ಥಿಂಗ್ ಇಸ್ ನೀವು 30ನ ಎಲ್ಲಾದ್ರ ಜೊತೆ ಫಸ್ಟ್ ಕಂಪೇರ್ ಮಾಡ್ಬೇಕು ಓಕೆ ನಾ ಇಲ್ಲೇ ಫಸ್ಟ್ ಸ್ಟೆಪ್ ಒಳಗೆ ನಾ ಸ್ವಾಪ್ ಮಾಡ್ಬಿಟ್ಟ ಅಂದ್ರೆ 30 ಜಾಗದಾಗ 20 ಬಂದ್ಬಿಡ್ತದೆ 20 ಜಾಗದಾಗ 30 ಬಂದ್ಬಿಡ್ತದೆ ಮತ್ ನೀವು 30ನ ಕಂಪೇರ್ ಮಾಡ್ಕೊತ ಹೋಗ್ತೀರಿ ಕ್ಲಿಯರ್ ಲಕ್ಷ ಇಡ್ರಿ ನಾ ಏನ್ ಹೇಳತ್ತೀನಿ ಅಂತ ಹೇಳಿ ಈಗ ನಾನು ಫಸ್ಟ್ 30ನ ಎಲ್ಲಾದ್ರ ಜೊತೆ ಕಂಪೇರ್ ಮಾಡ್ಬೇಕು ನಾ ಓಕೆ ಈಗ ನಾನು 30ನ ಸ್ವಾಪ್ ಮಾಡ್ಬಿಟ್ಟೆ ಸ್ಟೆಪ್ 1 ಒಳಗೆ ಸ್ವಾಪ್ ಮಾಡ್ಬಿಟ್ಟೆ ಅಂದ್ರೆ ಏನಾಗ್ತದೆ 20 ಜಾಗದಾಗ 30 ಬರ್ತದೆ 30 ಜಾಗದಾಗ 20 ಬರ್ತದೆ ಸೊ 30 ನೆಕ್ಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಆಗಂಗಿಲ್ಲ ಮತ್ ನಾವ್ ಏನ್ ಮಾಡ್ತೀವಿ 20 ಜೊತೆ ಕಂಪ್ಯಾರಿಸನ್ ಮಾಡ್ಕೊತ ಹೋಗ್ತೀವಿ ಸೊ ಅದ್ರ ಸಲಾಗಿ ಏನ್ ಮಾಡ್ಬೇಕು ಸೊ 30ನ ಎಲ್ಲಾದ್ರ ಜೊತೆ ಕಂಪೇರ್ ಆಗ್ಬೇಕಂತ ಹೇಳಿ ಫಸ್ಟ್ ಏನ್ ಮಾಡ್ತೀರಿ ಎಲ್ಲಾ ಸ್ಟೆಪ್ ಬರೋದು ಆಮೇಲೆ ಸ್ಟೆಪ್ 1 ಇಂದ ಇದು ಬರೀರಿ ಏನಂತೀರಿ ಸ್ವಾಪಿಂಗ್ ಮೆಥಡ್ ಕ್ಲಿಯರ್ ಆತ ಸ್ವಾಪಿಂಗ್ ಮೆಥಡ್ ಯಾಕೆ ಅಂದ್ರೆ ಸ್ವಾಪ್ ಎದಕ್ ಲಾಸ್ಟಿಂಗ್ ಮಾಡ್ಬೇಕಂತಂದ್ರ ಈ ಎಲಿಮೆಂಟ್ ನ ಎಲ್ಲಾದ್ರ ಜೊತೆ ಕಂಪೇರ್ ಆಗ್ಬೇಕು ಅದ್ರ ಸಲಗ ಸ್ವಾಪ್ ನ ನಾವು ಆಫ್ಟರ್ ದ ಆಲ್ ಸ್ಟೆಪ್ಸ್ ನಾವು ಮಾಡ್ತೀವಿ ಅಂತ ಕ್ಲಿಯರ್ ಆತ ಪ್ಲೀಸ್ ರಿಪ್ಲೈ ಎವ್ರಿವನ್ ಕ್ಲಿಯರ್ ಸ್ವಾಪ್ ನ ಎದಕ್ ಲಾಸ್ಟಿಂಗ್ ಮಾಡ್ಬೇಕಂತ ಹೇಳಿ ಐ ವಾಂಟ್ ಎವ್ರಿವನ್ ಟು ರಿಪ್ಲೈ ಹಿಯರ್ yes I want everyone to reply here not one or the two persons all 49 people present here should reply it's a very important problem for examination others everyone cleared with the second iteration and why to swap at the last okay so fine after third step ಆದ್ಮೇಲೆ ಏನ್ ಬರೀತೀರಿ ಇಲ್ಲಿ ಸ್ವಾಪಿಂಗ್ ಟೆಕ್ನಿಕ್ ನ ಬರೀರಿ ಓಕೆ ಆಸ್ ಯೂಶುವಲ್ ಸ್ವಾಪಿಂಗ್ ಟೆಕ್ನಿಕ್ ಆಗ್ಲೇ ಏನ್ ಬರ್ದಿದ್ರಲ್ಲ ಅದನ್ನೇ ಬರೀರಿ ಸೊ ನೌ ಸ್ವಾಪ್ ಅಂತ ಬರೀರಿ ನೌ ಸ್ವಾಪ್ ಸೊ ಏನ್ ಮಾಡ್ತೀರಿ ಟೆಂಪ್ ಒಳಗೆ ಏನ್ ಹಾಕ್ತೀರಿ a of I ಓಕೆ ದಟ್ ಈಸ್ ಟೆಂಪ್ ಒಳಗೆ ಏನ್ ಹಾಕ್ತೀರಿ ಇಲ್ಲಿ 30 ಹಾಕ್ತೀರಿ a of I ಖಾಲಿ ಆಯ್ತಾ ಸೊ a of I ಒಳಗೆ ಏನ್ ಹಾಕ್ತೀರಿ a of j ಹಾಕ್ತೀರಿ ದಟ್ ಈಸ್ a of 2 ಸೊ a of I ಒಳಗೆ ಏನ್ ಬಂತಿದೆ 20 ಬಂತು ನೆಕ್ಸ್ಟ್ ಏನ್ ಮಾಡ್ತೀರಿ a of min ಒಳಗೆ ಏನ್ ಹಾಕ್ತಿದ್ರೆ
of 10 ಹಾಕ್ತೀವಿ. ಓಕೆ, ಸೊ ಏನಾಯ್ತು a of 2 ಒಳಗೆ ಏನಾಗ್ತಿದೆ ನಿಮಗೆ 30 ಬಂದಿದೆ. ಸೊ ಆಫ್ಟರ್ ಸ್ವಾಪಿಂಗ್ ಏನು ಬರ್ತದೆ ಅರೆ ಆಫ್ಟರ್ ಸ್ವಾಪಿಂಗ್ ಬರೀಬೇಕು. ಅರೆ ಆಫ್ಟರ್ ಸ್ವಾಪಿಂಗ್. ಓಕೆ, ಸೊ ಅರೆ ಆಫ್ಟರ್ ಸ್ವಾಪಿಂಗ್ ಏನಾಗ್ತದಿಲ್ಲ ನಿಮಗೆ ವಿಶ್ವನಾಥ್ ಜೋಶಿ ಯಾಕೋ ಬಿಡಾಕತ್ತಾನ ಮತ್ತೆ ಬಂದ. ಓಕೆ, ಸೊ ಆಫ್ಟರ್ ಸ್ವಾಪಿಂಗ್ ಏನಾಗ್ತದಿಲ್ಲ 10 20 30 50 and 40 ಕ್ಲಿಯರ್ ಆಯ್ತಾ? ಸೊ ಈಗ ಸ್ವಾಪಿಂಗ್ ಆದ್ಮೇಲೆ ಏನ್ ಅರೆ ಬಂತಂತ ಗೊತ್ತಾತ ಈಗ? ಪ್ಲೀಸ್ ರಿಪ್ಲೈ ಎವ್ರಿವನ್ ಅಂಡರ್ಸ್ಟುಡ್? ಓಕೆ, ರೈಟ್ ಡೌನ್. ಗೊತ್ತಾತಂದ್ರೆ ಬರ್ಕೋರಿ, ಫಾಸ್ಟ್ ಬರ್ಕೋರಿ. We go for the third iteration. Third iteration ಎರಡು ಕಂಡೀಷನ್ ಫಾಲ್ಸ್ ಆಗ್ತದೆ. ಫಾಸ್ಟ್ ಬರ್ಕೋರಿ ಮುಗಿಸನ್ ಥರ್ಡ್ ಇಟರೇಷನ್. ಟೈಮ್ ಇಸ್ ರನ್ನಿಂಗ್ ಔಟ್. ಪ್ಲೀಸ್ ಬರ್ಕೋದಾಗಿತ್ತಂದ್ರೆ ಹ್ಯಾಂಡ್ ರೈಸ್ ಮಾಡಿಡ್ರಿ. ಬರ್ಕೋದಾಗಿತ್ತಂದ ಹ್ಯಾಂಡ್ ರೈಸ್ ಮಾಡಿಡ್ರಿ. Others completed? Everyone completed? Okay, then we'll go for the third iteration here. This wrap array into nimdale, okay? Then we'll go for the third iteration. Bariri, third iteration ante bariri. Okay, so third iteration ಏನಾಗ್ತದಿಲ್ಲ step 1. Again third iteration of step 1. So ಇಲ್ಲಿ ಏನಾಗ್ತದ I equal to 2 ಆಗ್ತದೆ. Okay, so ಆಗಲೇ second iteration I equal to 1 ಆಗಿತ್ತು, ಇಲ್ಲಿ I equal to 2 ಆಗ್ತದೆ. So mean equal to I ಹಾಕೋತೀರಿ, that is mean equal to 2 ಆಗ್ತದೆ. Okay, next ಏನ್ ಚೆಕ್ ಮಾಡ್ತೀವಿ? 2 is less than equal to 3 ಚೆಕ್ ಮಾಡ್ತೀವಿ. Okay, next j equal to j plus 1. Okay, j equal to j plus I plus 1. I another 2 other 2 plus 1. So again after nimda min allada illada. This is a of 0, a of 1, a of 2, a of 3, a of 4. Okay, min allada min 2 other. Okay, so 2 antandre illada ಈಗ ನಿಮ್ min 2 other. Next j plus 1 ಏನಾಗ್ತದೆ ಇಲ್ಲಿ ಬರ್ತದೆ ನಿಮಗೆ, that is a of 3. j equal to ಏನದ 3 ಅದ. ಕ್ಲಿಯರ್? ಫಸ್ಟ್ ಸ್ಟೆಪ್ ನಾಗ ಏನ್ ಮಾಡ್ತೀರಿ? I equal to 2 ಹಾಕೋತೀರಿ, ಮಿನಿಮಮ್ equal to I ಆಗ್ತದೆ, that is 12. ಸೊ ಮಿನಿಮಮ್ ಎಲ್ಲಿ ಬಂತು ನಿಮಗೆ? ಇಲ್ಲಿ ಬಂತು, ಥರ್ಡ್ ಇಂಡೆಕ್ಸ್ ಬಂತು. ನೆಕ್ಸ್ಟ್ ಏನ್ ಮಾಡತ್ತೀರಿ? j equal to j plus 1 ಮಾಡ್ಕೋತೀರಿ, I plus 1 ಮಾಡ್ಕೋತೀರಿ. I ಏನದ 2 ಅದ, 2 plus 1 is 3. ಅಂದ್ರೆ this is your I and this is your j. ಇದು I ಆತ, ಇದು j ಆತ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಿ? We have to check the condition. ಏನಂತಾರೆ? 3 is less than equal to 4. So 3 is less than equal to 4. True other. So ಏನ್ ಮಾಡ್ತಿದೀವಿ? A of j less than equal to a of min. ಚೆಕ್ ಮಾಡ್ಬೇಕಿದೆ. Okay, a of j is less than equal to a of min. A of j ಏನದ? 3 ಅದ. Okay, a of min ಏನದ? 2 ಅದ. ಥರ್ಡ್ ಇಂಡೆಕ್ಸ್ ನಾಗ ಏನದ? 50 ಅದ. ಸೆಕೆಂಡ್ ಇಂಡೆಕ್ಸ್ ನಾಗ 30 ಅದ. So condition is false. ಓಕೆ, ಸೊ ಫಾಲ್ಸ್ ಬಂತು, ಇಲ್ಲೇನು ನಮಗ ಚೇಂಜ್ ಮಾಡಕ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಇಲ್ಲೇ ಸ್ಟೆಪ್ 2 ಇಲ್ಲೇ ಕಾಣಿಸ್ತದೆ. ಸ್ಟೆಪ್ 2 ಒಳಗೆ ಏನಾಗ್ತದೆ? ಇಲ್ಲೇ j equal to I plus 2. ಓಕೆ, ಸೊ j equal to I plus 2 ಆಗ್ತದೆ. I is equal to 2, 2 plus 2 ಏನಾಯ್ತ? 4 ಆಯ್ತ. ಕ್ಲಿಯರ್? j equal to I plus 2 ಆಯ್ತ, 2 plus 2 is 4. So next ಏನ್ ಮಾಡ್ತೀರಿ? 4 is less than equal to 4 ಚೆಕ್ ಮಾಡ್ತೀರಿ. Condition is true, then we'll go for a of j
less than a of mean. Okay, a of j is less than a of mean check ಮಾಡಬೇಕು. a of j ಏನದ 4 ಅದ, 4 is less than a of mean ಏನದ 2 ಅದ, 4 ಒಳಗೆ ಏನದ 40 ಅದ, 40 is less than 30, no condition is false. ಸೊ ಇಲ್ಲಿ ಏನಾಗ್ತದೆ, ಏನು ಸ್ವಾಪಿಂಗ್ ಆಗಂಗಿಲ್ಲ, ಯಾಕಂತಂದ್ರೆ ಎರಡು ಕಂಡೀಷನ್ಸ್ ಫಾಲ್ಸ್ ಬಂದದ. ಸೊ ನಮ್ಗೆ ಇಲ್ಲಿ ಏನು ಸ್ವಾಪಿಂಗ್ ಮಾಡಂಗಿಲ್ಲ. ಸೊ ದ ನೆಕ್ಸ್ಟ್ ಏನಾಗ್ತದೆ, ಜೆ 5 ಆಗ್ತದೆ, 5th ಇಂಡೆಕ್ಸ್ ಇಲ್ಲ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದ ಥರ್ಡ್ ಇಟರೇಷನ್. ಕ್ಲಿಯರ್? ಥರ್ಡ್ ಇಟರೇಷನ್ ಆಗಿ ನೆಕ್ಸ್ಟ್ ಜೆ ಇನ್ಕ್ರಿಮೆಂಟ್ ಮಾಡ್ಕೊಂಡ್ರೆ 5 ಆಗ್ತದೆ. ಓಕೆ, ಸೊ 5th ಇಂಡೆಕ್ಸ್ ನಮ್ ಕಡೆ ಇಲ್ಲ. ಸೊ ಏನಾಯ್ತು, ಎರಡು ಕಂಡೀಷನ್ ಫಾಲ್ಸ್ ಆಯ್ತು. ಸೊ ಫಾಲ್ಸ್ ಆಯ್ತಂದ್ರೆ ಥರ್ಡ್ ಇಟರೇಷನ್ ಮುಗೀತು. ಅಂದ್ರೆ ಇಲ್ಲಿ ಏನು ನಮ್ಗೆ ಸ್ವಾಪಿಂಗ್ ಮಾಡಕ್ ಬರಂಗಿಲ್ಲ. ನಮ್ಗೆ ಕಂಡೀಷನ್ ಟ್ರೂ ಬಂದ್ರೆ ಅಷ್ಟೇ ನಾವು ಸ್ವಾಪಿಂಗ್ ಮಾಡ್ಕೋತೀವಿ, ಇಲ್ಲ ಅಂತ ಹಂಗೆ ಇಟ್ಬಿಡ್ತೀವಿ. ಕ್ಲಿಯರ್ ಆಯ್ತಾ ಥರ್ಡ್ ಇಟರೇಷನ್? Please reply everyone clear with the third iteration, step 1 and step 2. Okay, ಬರ್ಕೋರಿ fourth iteration ಟ್ರೈ ಮಾಡ್ರಿ ಮನ್ಯಾಗ. ಈಗ ಸ್ವಾಪಿಂಗ್ ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ಯದಲ್ಲ, fourth iteration ಟ್ರೈ ಮಾಡ್ರಿ. ಬಂದಿಲ್ಲ ಅಂದ್ರೆ ನಾಳೆ ಮಾಡಿಸ್ತೀನಿ. ಈಗ ಬರ್ಕೋರಿ, 4 ನಿಮಿಷ ಉಳಿದದ. ನೀವು ಬರ್ಕೋದ್ರಾಗ 4 ನಿಮಿಷ ಹೋಗ್ಬಿಡ್ತದೆ. ಓಕೆ, ಟ್ರೈ ಮಾಡ್ರಿ. ಫೋರ್ತ್ ಇಟರೇಷನ್ ಲಾಸ್ಟ್ ಇಟರೇಷನ್ ಅದ. ಫೋರ್ತ್ ಇಟರೇಷನ್ ನ ಮನ್ಯಾಗ ಟ್ರೈ ಮಾಡ್ರಿ. ಓಕೆ ಬತ್ತು, ಓಕೆ ಬರ್ಲಿಲ್ಲ ಅಂದ್ರೆ ನಾಳೆ ಮಾಡಿಸ್ತೀನಿ. ನಾಳೆ ಕ್ಲಾಸ್ ಅದನೋ ಇಲ್ಲ, ನಾಳೆ ನಿಮ್ ಕ್ಲಾಸ್ ಟೈಮ್ ಟೇಬಲ್ ನಾಳೆ ಇತ್ತಂದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ, ನಾನು ನೆಕ್ಸ್ಟ್ ಕ್ಲಾಸ್ ನ ಕಂಟಿನ್ಯೂ ಮಾಡ್ತೀನಿ. ಫೋರ್ತ್ ಇಟರೇಷನ್ ಮಾಡಿದ್ರಿ ಅಂದ್ರೆ ಪ್ಲೀಸ್ ಸೆಂಡ್ ದ ಪಿಕ್ ಟು ಮೀ. ಓಕೆ, ಫೋರ್ತ್ ಇಟರೇಷನ್ ಯಾರು ಮಾಡ್ತಿರಲ್ಲ, ಮಾಡಿದ್ರಿ ನಿಮಗ್ ಬತ್ತು ಅಂತಂದ್ರೆ ಪ್ಲೀಸ್ ಸೆಂಡ್ ಮೀ ಅ ಪಿಕ್ ಟು ಮೈ ವಾಟ್ಸ್ಆಪ್ ನಂಬರ್. ಕ್ಲಿಯರ್? ಓಕೆ, write down first. Understood? So understand ಆಗತ್ತದ? ಅಂಡರ್ಸ್ಟ್ಯಾಂಡ್ ಆಗತ್ತಾವ ಪ್ರಾಬ್ಲಮ್ಸ್? ಅಂಡರ್ಸ್ಟ್ಯಾಂಡ್ ಆಗಾಕತ್ತದ ಅಂತ ಕೇಳ್ದಾನ ಇನ್ನ ಕನ್ನಡ. If you want in English, do you all understand the problems? Understanding the problems, all problems. Totally overall I am asking about the class. Please reply. Overall you are understanding the class of ADA. ಯಾಕ ಮೇಘ ಸ್ವಲ್ಪ ಏನ್ ತಿಳಿಯಾಕತ್ತಿಲ್ಲ? Yes, Megha, unmute yourself. Problem I can't do anything ಅಪ್ಪಿ, ಯಾಕಂತಂದ್ರೆ ನಿಮ್ ಝೂಮ್ ಅಷ್ಟೇ ಕಾಣಿಸ್ತದೆ. ಓಕೆ, ನನ್ ಕಡೆ ಬೋರ್ಡ್ ಅದ ಖರೆ, ನಿಮ್ ಝೂಮ್ ಒಳಗೆ ಕಾಣಿಸೋದೇ ಅಷ್ಟೇ ಇದೆ. ಸೊ ಅದಕ್ಕೆ ನಾನು ಗ್ಯಾಪ್ ಮಾಡೇ ಹೇಳ್ಬೇಕಾಗ್ತದೆ. ಸಣ್ಣ ಪ್ರಾಬ್ಲಮ್ಸ್ ಇತ್ತಂದ್ರೆ ಏನಾಗಲ್ಲ. ಈಗ ಮರ್ಸಟ್ ಏನಿತ್ತು ಸಣ್ಣದಿತ್ತು, ಸೊ ಫುಲ್ ಅಂದ್ರ ಆಗ್ಯದ. ಓಕೆ, ಬಟ್ ಇದು ಇಂಥ ದೊಡ್ಡ ಪ್ರಾಬ್ಲಮ್ಸ್ ನಾನು ಅಲ್ಲಿ ಸ್ಟಾಪ್ ಮಾಡೇ ಹೇಳ್ಬೇಕಾಗ್ತದೆ. ನನ್ ಕಂಡೀಷನ್ ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಟೈಮ್ನು ಅಷ್ಟೇ ಇರ್ತದೆ, 40 ಮಿನಿಟ್ಸ್ ಇರ್ತದೆ. ಅದ್ರಾಗ 10 ಮಿನಿಟ್ಸ್ ನೀವು ಜಾಯ್ನ್ ಆಗ್ತೀರಿ, 30 ಮಿನಿಟ್ಸ್ ಇಂದ ಕ್ಲಾಸ್ ಆಗ್ತದೆ. ಸೊ 30 ಮಿನಿಟ್ಸ್ ಕ್ಲಾಸ್ ಒಳಗೆ ಎಷ್ಟು ಆಗ್ತದೆ ಹೇಳ್ತೀನಿ, ಇಲ್ಲ ಮತ್ತೆ ನೆಕ್ಸ್ಟ್ ಕ್ಲಾಸ್ನಾಗೆ ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಥಿಂಗ್ ಇಸ್ ಸ್ಕ್ರೀನು ಅಷ್ಟೇ ಅದ, ನಿಮಗೆ ಅಷ್ಟೇ ಹೇಳಿ ಮತ್ತೆ ಸ್ಟಾಪ್ ಮಾಡಿ ರಬ್ ಮಾಡಿ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು. ಅದು ಒಂದ್ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂಟಿಲ್ ದ ಆಫ್ಲೈನ್ ಸ್ಟಾರ್ಟ್ ಆತಂದ್ರೆ ಅದೇನು ಪ್ರಾಬ್ಲಮ್ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿಂದ ಅಲ್ಲೇ ಇರ್ತದೆ, ಎಲ್ಲ ಮುಗಿತದೆ. ಯು ಹ್ಯಾವ್ ಟು ಅಡ್ಜಸ್ಟ್ ದಟ್ ಒನ್ ಥಿಂಗ್. Other than that, understanding classes, please reply. ಬರೀ ಹಳೆ ಮಂಟಿಗೆ ಅಂಡರ್ಸ್ಟ್ಯಾಂಡ್ ಆಗತ್ತದ. Only 10 people's understanding. Again accepted people's. ಅರ್ಫತ್ ಲೇಟ್ ಮಾಡಿ ಬಂದಿ ಅನಿಸ್ತದ ನೀನು, ಅದಕ್ಕೆ ಕೇಳಾತಿ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. Okay, in the news they have said to start from 19th, but in our university in Bandila we have to wait for the university notice. From RCU we didn't get any notice,
ಬಟ್ ನ್ಯೂಸ್ ನಾಗ ಏನದ 19th ಸ್ಟಾರ್ಟ್ ಮಾಡ್ತೀವಿ, ಎಲ್ಲಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೋರಿ ಅಂತ ಕೊಡಾಕತ್ತಾರ ಅಷ್ಟೇ. ಓಕೆ, ಅಷ್ಟ ಹೇಳ್ಯಾರ. ವ್ಯಾಕ್ಸಿನೇಷನ್ ಎಲ್ಲಾರು ಹಾಕ್ಸ್ಕೋರಿ, ಸ್ಟೂಡೆಂಟ್ಸ್ 19th ಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾರ. ಬಟ್ ವಿ ಡಿಡಂಟ್ ಗೆಟ್ ದ ನೋಟಿಸ್ ಫ್ರಮ್ ದ ಯೂನಿವರ್ಸಿಟಿ, ವಿ ಹ್ಯಾವ್ ಟು ವೇಟ್ until we get the notice from our university. Okay, so fine then. Thing is, ಬೇಗ ಸ್ಟಾರ್ಟಿಂಗ್ ಕ್ಲಾಸಸ್ ಏನ್ ಡೌಟ್ಸ್ ಇರ್ತಾವಲ್ಲ ಅನ್ಸುತ್ತೆ ನೋಡ್ಕೊಂಡು ಇದು ಸೆಂಡ್ ಮಾಡೀನಿ. ನಿನಗೆ ಏನ್ ತಿಳಿದಿಲ್ಲ ಸ್ಟಾರ್ಟಿಂಗ್ ಏನೋ ಒಂದ್ ಸ್ವಲ್ಪ ಕ್ಲಾಸ್ ತಿಳಿದಿಲ್ಲ ಅಂದಲ್ಲ, ನೋಟ್ಸ್ ಸೆಂಡ್ ಮಾಡೀನಿ, ಅದನ್ನ ನೋಡ್ಕೋ. ಏನಾದ್ರೂ ಡೌಟ್ಸ್ ಬಂತಂದ್ರೆ ಕೇಳಪ್ಪಿ, ಹಂಗ್ ಡೌಟ್ ಇಟ್ಕೊಂಡು ಕೂಡ್ಬೇಡ. ಯಾರೇ ಇರ್ಲಿ, ನಾಟ್ ಓನ್ಲಿ ಮೇಘಾ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಸಿ ದ ನೋಟ್ಸ್, try to understand. If you don't understand, then ask. Okay, thing is, it's a problematic subject. Okay, so ಅದಕ್ಕೆ ಹೇಳಾಗತ್ತೀನಿ, ಥಿಯರಿ ಇತ್ತಂದ್ರೆ ನೀವೇ ಓದ್ಕೋತೀರಿ, ನಾ ಟೆನ್ಷನ್ ತಗೊಂಗಿಲ್ಲ. ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಇದ್ರ ಸಲಾಗ ಒಂದ್ ಸ್ವಲ್ಪ ಡೌಟ್ಸ್ ನ ಕ್ಲಿಯರ್ ಅವಾಗಿಂದ ಅವಾಗ ಮಾಡ್ಕೊರಿ, ವೇಟ್ ಮಾಡ್ಕೊಂಡು ಕೂಡ್ಬೇಡಿ. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾವ, ಆಫ್ಲೈನ್ ಕ್ಲಾಸ್ ನಾವು ಡೌಟ್ಸ್ ಕ್ಲಿಯರ್ ಮಾಡ್ತೀವಿ ಅಂತ ತಲೆಯಾಗ ಇಟ್ಕೊಂಡು ಕುಂದಿರ್ಬೇಡ್ರಿ. ವಿ ಹ್ಯಾವ್ ಸ್ಟಿಲ್ ನಾಟ್ 100%